ಮನೆಯಲ್ಲೇ ಕೂತ್ಕೊಂಡು ತಿಂಗಳಿಗೆ 30,000 ರೂಪಾಯಿ ಸಂಪಾದಿಸ್ಬೋದು ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನಾನು ಇದೊಂದು ಜಾಹೀರಾತು ನೋಡಿದೆ. ನೋಡಿ, ಈ ನಂಬರ್ಗೆ ಶನಿವಾರ ದಿವಸ ನಾನು ಫೋನ್ ಮಾಡಿದೆ. ಈ ಫೋನ್ ಮಾಡಾದ್ಮೇಲೆ ಆಯ್ ಅಂದ್ಬಿಟ್ಟು ಮೆಸೇಜ್ ಮಾಡಿ ಅಂತ ಹೇಳಿದ್ರು. ಆಯ್ ಅಂತ ಮೆಸೇಜ್ ಮಾಡಾದ್ಮೇಲೆ ಅವರು ಈ ರೀತಿ ಮೆಸೇಜ್ ಕಳಿಸಿದ್ರು ನನಗೆ. ಮತ್ತು ಪೆನ್ಸಿಲ್ಲು ತಿಂಗಳಿಗೆ 30,000 ರೂಪಾಯಿ ಅಡ್ವಾನ್ಸ್ 15,000 ರೂಪಾಯಿ ಕೊಟ್ಬಿಡ್ತೀವಿ ಅಂದ್ಬಿಟ್ಟು ಈ ಥರ ಎಲ್ಲ ಕಳಿಸಿದ್ರು. ಕಳಿಸಾದ್ಮೇಲೆ ನನ್ನದು ಆಧಾರ್ ಕಾರ್ಡು ಫೋಟೋ ಅಡ್ರೆಸ್ನ ವಾಟ್ಸಪ್ ಹಾಕ್ರಿ ಅಂದರು. ನಾನು ಹಾಕಿದೆ. ಹಾಕಿ ಸ್ವಲ್ಪ ಹೊತ್ತಾದಮೇಲೆ ಒಂದು ಸ್ಕ್ಯಾನರ್ ಕಳಿಸಿದ್ರು. 499 ರೂಪಾಯಿ ರಿಜಿಸ್ಟ್ರೇಷನ್ ಫೀಸು ಅಂದ್ಬಿಟ್ಟು 499 ರೂಪಾಯಿ ಕಳಿಸಿ ಅಂತ ಅಂದ್ಬಿಟ್ಟು. ನೆನ್ನೆ ನನ್ನ ಅದೃಷ್ಟ ಚೆನ್ನಾಗಿತ್ತು, ನಂದು ಫೋನ್ಪೇ ಸ್ಕ್ಯಾನ್ ಆಗ್ತಾ ಇರಲಿಲ್ಲ. ಸರಿ ಅಂದ್ಬಿಟ್ಟು ಫೋನ್ ಮಾಡಿ, ಸರ್ ಫೋನ್ಪೇ ಅಥವಾ ಗೂಗಲ್ ಪೇ ನಂಬರ್ ಕಳಿಸಿ, ಇದಾಗ್ತಾ ಇಲ್ಲ ಅಂದಿದ್ದಕ್ಕೆ ಅವರು ಇನ್ನೊಂದು ಸ್ಕ್ಯಾನರ್ ಕಳಿಸಿದ್ರು, ಅಂಬಿಕಾ ಅಂತ ಅಂದ್ಬಿಟ್ಟು. ಇದಕ್ಕೂ ಅದು ಸ್ಕ್ಯಾನ್ ಮಾಡೋಕ್ಕಾಗಲಿಲ್ಲ. ಮತ್ತೆ ನಾನು ಫೋನ್ ಮಾಡಿ, ಸರ್ ಆಗ್ತಾ ಇಲ್ಲ ಅಂದಿದ್ದಕ್ಕೆ ಟ್ರೈ ಓನ್ಲಿ ಮೈ ಕಂಪ್ನಿ ಸ್ಕ್ಯಾನರ್ ಪೇ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ಕಳಿಸಿ ಅಂದ್ಬಿಟ್ಟು ಹಾಕಿದ್ರು. ಮತ್ತು ಅದು ನೋಡಿ, ಮೊದಲು ಕಳಿಸಿದ ಸ್ಕ್ಯಾನರ್ ಇದು. ನನ್ನ ಮೊಬೈಲಿಂದ ಆಗಲಿಲ್ಲ ಅಂದ್ಬಿಟ್ಟು ನಮ್ಮ ಮನೆಯವ್ರ ಮೊಬೈಲಿಂದ ನಾನು 499 ರೂಪಾಯಿ ಕಳಿಸ್ದೆ. 499 ರೂಪಾಯಿ ಸ್ಕ್ಯಾನ್ ಮಾಡಾದಮೇಲೆ ಮತ್ತೆ 1,499 ರೂಪಾಯಿ ಕಳಿಸಿ, ನಾಳೆ ಡೆಲಿವರಿ ಟೈಮು ಫುಲ್ ಅಮೌಂಟು ರಿಟರ್ನ್ ಮಾಡಿ ಅಂತ ಅಂದ್ಬಿಟ್ಟು 100% ಜಾಬ್ ಕನ್ಫರ್ಮು, ಈ ನಂಬರ್ಗೆ ಫೋನ್ಪೇ ಮಾಡಿ ಅಂತ ಅಂದ್ಬಿಟ್ಟು ಮತ್ತೆ ಕಳಿಸಿದ್ರು. ನೋಡಿ, ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂದ್ಬಿಟ್ಟು ಮೆಸೇಜ್ ಮಾಡಿದ್ರೆ ಯಾವುದೋ ಮಾದನಕ್ಕಿನಳ್ಳಿ ಅಡ್ರೆಸ್ ಹಾಕೋರೆ. ಇದು ಮಾಕ್ಡಿ ಹತ್ರ ಇರೋದು. ಇಲ್ಲಿ ಯಾವುದೋ ಒಂದು ಪೆನ್ಸಿಲ್ ಕಂಪ್ನಿ ಇಲ್ಲ. ಇವರು ದುಡ್ಡು ಮಾಡೋಕ್ಕೋಸ್ಕರ ಜನಗಳ್ನ ಯಾಮರ್ಸ್ಕೊಂಡು 2,000 ರೂಪಾಯಿ ಈಸ್ಕೊಂಡು ಫೋನ್ಗಳು ತೆಗಿಯೋದಿಲ್ಲ, ಏನೂ ಇಲ್ಲ. ನನ್ನ ಅಮೌಂಟು ರಿಟರ್ನ್ ಕೇಳಿದ್ರೆ ಅವರು OTP ಸೆಂಡ್ ಮಾಡಿ ಅಂತವ್ರೆ. ನನ್ನ ಅಮೌಂಟ್ ಸೆಂಡ್ ಮಾಡೋದಕ್ಕೆ OTP ಏನು ಕೇಳಬೇಕು ಇವರು? ಏಕೆಂದರೆ OTP ನಾವು ಸೆಂಡ್ ಮಾಡಿದ ತಕ್ಷಣ ನಮ್ಮ ಅಕೌಂಟಲ್ಲಿರೋ ದುಡ್ಡೆಲ್ಲನೂ ಇವರು ಅವರು ಗಿರಾ ನ್ಯಾಕಿಂದ ಎತ್ಕೊಂಡ್ಬಿಡ್ತಾರೆ. ಬ್ಯಾಂಕ್ಗಳಿಂದ ಮೆಸೇಜ್ಗಳು ಬರ್ತಾನೆ ಇರ್ತೈತೆ, ದಯವಿಟ್ಟು OTP ಯಾರಿಗೂ ಸೆಂಡ್ ಮಾಡಬೇಡಿ ಅಂತಂದ್ಬಿಟ್ಟು. ನೋಡಿ, ಈ ಥರ ಜನಗಳ್ನ ಯಾಮರ್ಸ್ತಾ ಇದ್ದಾರೆ. ದಯವಿಟ್ಟು ಯಾರು ಕೂಡ ಈ ಪೆನ್ಸಿಲ್ದು ಅಡ್ವರ್ಟೈಸ್ಮೆಂಟ್ ನಂಬಿ ದುಡ್ಡು ಹಾಕ್ಬಿಟ್ಟು ಮೋಸ ಹೋಗಬೇಡಿ. ಮತ್ತು ಇದೊಂದೇ ಇದರಲ್ಲೇ ಇನ್ನೊಂದು ನಂಬರು ಇತ್ತು, ನಾನು ಅದನ್ನು ಹುಡುಕ್ತಾ ಇದ್ದೀನಿ, ಆ ನಂಬರ್ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಮೋಸ ಹೋಗಬೇಡಿ. ಈ ಜಾಬು ಅಂತ ಅಂದ್ಬಿಟ್ಟು ಬರೀ ಸುಳ್ಳು ಸುದ್ದಿ, ದುಡ್ಡು ಕಳ್ಕೊಬೇಡಿ. ಇವತ್ತಿನ ದಿನದಲ್ಲಿ ದುಡ್ಡು ಎಷ್ಟು ಮುಖ್ಯ. ಒಂದು ತಿಂಗಳು ಕೆಲಸಕ್ಕೆ ಹೋದರೆ ಹೆಣ್ಮಕ್ಳು 15,000 ರೂಪಾಯಿ ದುಡಿಯೋದೇ ಹೆಚ್ಚು. ಅಂಥದ್ರಲ್ಲಿ ಇವರು ಮನೆಯಲ್ಲೇ ಕೂತ್ಕೊಂಡು 30,000 ರೂಪಾಯಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಸುಳ್ಳು ಸುದ್ದಿ ಒಪ್ಪಿಸಿ ನಮ್ಮಂಥ ಜನಗಳಿಗೆ ಯಾಮರ್ಸ್ತಾ ಇದ್ದಾರೆ. ಹುಷಾರಾಗಿರಿ.